ನಮಸ್ಕಾರ. ನಾನು ರೇವಣಸಿದ್ದಪ್ಪ ಹುಬ್ಬಳ್ಳಿ, ಆಮ್ ಆದ್ಮಿ ಪಕ್ಷದ ಧಾರವಾಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ. ಸದ್ಯ ಈ ವಿಡಿಯೋವನ್ನು ಕುಸುಗಲ್ ರಸ್ತೆಯ ಆಕ್ಸ್ಫರ್ಡ್ ಕಾಲೇಜ್ ನಂತರದ ಬಿರಂಜಿ ಹೋಟೆಲ್ ಎದುರುಗಡೆ ನಿಂತು ವಿಡಿಯೋ ಮಾಡ್ತಾಯಿದ್ದೇನೆ. ತಾವು ನೋಡ್ತಿರ್ಬೋದು, ಇದು ಈ ಕಡೆಯಿಂದ ಬರುತ್ತಿರುವ ವಾಹನಗಳು ವಿಜಯಪುರ ಕಡೆಯಿಂದ ರೈಲ್ವೆ ಬ್ರಿಡ್ಜ್ ಮೇಲೆ ದಾಟಿ ಬರ್ತಾ ಇದ್ದಾವೆ. ಇಲ್ಲಿ ಒಳಗಡೆಯಿಂದ ಬರಲಿಕ್ಕೆ ಈ ಮುಖ್ಯ ರಸ್ತೆಗೆ ಸೇರಲಿಕ್ಕೆ ಒಂದು ಬಲ ತಿರುವು ಇದೆ. ಅದೇ ರೀತಿ ಈ ಕಡೆಯಿಂದ ಬಂದರೂ ಕೂಡ ಅದು ಎಡಗಡೆ ಹೋಗುತ್ತೆ, ಬಲಗಡೆ ತಿರುಗಬೇಕು. ಆ ಕಡೆಯಿಂದ ಬಂದು ಎಡಕ್ಕೆ ಹೋಗ್ತೀವಿ. ಈ ಮೂಲೆಯಲ್ಲಿ ತಿರುವಿಗೆ ಸ್ಟ್ರೀಟ್ ಲೈಟ್ ಇರುವುದಿಲ್ಲ. ಇದರಿಂದ ಆ ಕಡೆಯಿಂದ ಬಂದು ಸೇರುವವರಿಗಿಂತ ಮೊದಲು ಈ ಕಡೆ ಎರಡೂ ಬದಿಯಿಂದ ಬರುವಂಥ ವಾಹನಗಳಿಗೆ ಇಲ್ಲಿ ರಸ್ತೆ ಇರುವುದು ಗೊತ್ತೇ ಆಗೋದಿಲ್ಲ. ಅಲ್ಲದೆ ಈ ಸಣ್ಣ ಪುಟ್ಟ ಕಾರು ಮತ್ತು ಟೂ ವೀಲರ್ಸ್ನವ್ರು ಏನು ಬರ್ತಾರೆ, ಅವರಿಗೆ ಎದುರುಗಡೆಯಿಂದ ಎರಡೂ ಬದಿಯಿಂದ ಬರ್ತಕ್ಕಂಥ ವಾಹನಗಳ ಲೈಟ್ ಫೋಕಸ್ನಿಂದ ತಾವು ಹೋಗುವ ರಸ್ತೆ ಅಂದರೆ ಏನು ಇಲ್ಲಿ ಒಳಗಡೆ ಮಾನ್ಯ ಮಾಜಿ ನವಲಗುಂದ ಶಾಸಕರಾದಂಥ ಮುನಿನಕಪ್ಪ ಅವ್ರ ಮನೆ ಕಡೆ ತಿರುಗಬೇಕಾದ್ರೆ ಅಲ್ಲಿ ಮುಂದೆ ಬನಶಂಕರಿ ಗಾರ್ಡನ್, ಸಿದ್ಧವೀರಮ್ಮ ಲೇಔಟ್, ರಿಷಬ್ ಪಾರ್ಕ್ ಎಲ್ಲ ಇದ್ದಾವೆ. ಸುಮಾರು ಒಂದು 200 ಮನೆಗಳಿದ್ದಾವೆ. ಅವಕ್ಕೆಲ್ಲ ಹೋಗಲಿಕ್ಕೆ ಇದೇ ಮುಖ್ಯ ರಸ್ತೆ. ಆದರೆ ಇಲ್ಲಿ ದಾರಿನೇ ಕಾಣೋದಿಲ್ಲ. ಇದಕ್ಕಾಗಿ ನಾನು ಕಳೆದ ವಾರ ಮಾನ್ಯ ಪಾಲಿಕೆ ಆಯುಕ್ತರಿಗೆ ವಾಟ್ಸಪ್ ಮೂಲಕ ಮನವಿ ಮಾಡಿದ್ದೆ, ಈ ಕಾರ್ನರ್ಗೆ ಒಂದು ಬೀದಿ ದೀಪ ಅಳವಡಿಸಿ ಅಂತ. ಆದರೆ ಈವರೆಗೂ ಆಗಿಲ್ಲ. ಬೀದಿ ದೀಪ ವ್ಯವಸ್ಥಾಪಕರ ಆದಂಥ ಶ್ರೀ ಗಣಾಚಾರ್ಯ ಅವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ. ಅವರು ಇವತ್ತು ಹಾಕ್ಸ್ತೀನಿ ಅಂದಿದ್ರು. ಏನು ಅವ್ಯವಸ್ಥೆ ಆಗಿದೆಯೋ ಗೊತ್ತಿಲ್ಲ. ದಯವಿಟ್ಟು ಅವರಲ್ಲಿ ಕೈ ಮುಗಿದು ಕೇಳ್ತೀನಿ, ನಾಳೆ ಆದಷ್ಟು ಬೇಗ ಇಲ್ಲಿ ಮೂಲಿಗೆ ಒಂದು ಬೀದಿ ದೀಪ ಅಳವಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಬೀದಿ ದೀಪ ವ್ಯವಸ್ಥಾಪಕರಂಥ ಶ್ರೀ ಗಣಾಚಾರ್ಯ ಅವರಿಗೆ ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.